ಓಂ ಶಾಂತಿ 17/9/2022। मीठे बच्चे, तुम्हारी यह लाइफ मोस्ट वैल्यूएबल है। तुम्हें इस जन्म में कौड़ी से हीरे जैसा बनना है। इसलिए जितना हो सके बाप को याद करो। ಮಧುರ ಮಕ್ಕಳೇ, ನಿಮ್ಮ ಈ ಜೀವನ ಬಹಳ ಅಮೂಲ್ಯ ಆಗಿದೆ. ಈ ಜನ್ಮದಲ್ಲಿನೇ ನೀವು ಕೌಡೆಯಿಂದ ವಜ್ರ ಸಮಾನ ಆಗಬೇಕಾಗಿದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಆ ತಂದೆಯನ್ನು ನೆನಪು ಮಾಡಿರಿ. ಪ್ರಶ್ನೆ: किस एक बात में खबरदार न रहने से सारा रजिस्टर खराब हो जाता है? ಯಾವ ಒಂದು ವಿಷಯದಲ್ಲಿ ಎಚ್ಚರಿಕೆ ವಹಿಸದೇ ಇದ್ದಾಗ ನಮ್ಮ ಪುರುಷಾರ್ಥದ ರಿಜಿಸ್ಟರ್ ಕೆಟ್ಟು ಹೋಗ್ತದೆ? उत्तर: अगर किसी को भी दुख दिया, दुख देने से रजिस्टर खराब हो जाता है। इस बात में बड़ी खबरदारी चाहिए. ಒಬ್ಬರಿಗೆ ದುಃಖ ಕೊಟ್ಟರೆ ದುಃಖ ಕೊಡುವುದರಿಂದ ನಮ್ಮ ಪುರುಷಾರ್ಥದ ರಿಜಿಸ್ಟರ್ ಹಾಳಾಗ್ತದೆ. ಈ ವಿಷಯದ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು. दूसरे को भी दुख देना माना स्वयं को दुखी करना. जब बाप कभी किसी को दुख नहीं देते तो बच्चों को बाप समान बनना है. अन्यರಿಗೆ ದುಃಖ ಕೊಡುವುದು ಅಂದರೆ ಸ್ವಯಂ ದುಃಖಿ ಆಗುವುದಾಗಿದೆ. ತಂದೆ ಯಾರಿಗೂ ದುಃಖ ಕೊಡೋದಿಲ್ಲ ಅಂದಾಗ ಮಕ್ಕಳಾದಂಥ ನಾವುಗಳು ಸಹ ತಂದೆಯ ಸಮಾನ ಆಗಬೇಕು. 21 जन्मों का राज्य भाग्य लेने के लिए एक तो पवित्र बनो, दूसरा मनसा वाचा कर्मणा किसी को भी दुख न दो. 21 ಜನ್ಮದ ರಾಜ್ಯ ಭಾಗ್ಯ ಪಡೆಯಬೇಕಾದರೆ ಮೊದಲನೇದು ಪವಿತ್ರ ಆಗಬೇಕು, ಎರಡನೇದು ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬಾರದು. ಗೃಹಸ್ಥ ವ್ಯವಹಾರ में बहुत मीठा ವ್ಯವಹಾರ करो. ಗೃಹಸ್ಥ ವ್ಯವಹಾರದಲ್ಲಿ ಇರುವಾಗ ಬಹಳ ಮಧುರತೆಯಿಂದ ವ್ಯವಹಾರ ಮಾಡಿರಿ. ಗೀತ್: ತಕ್ದೀರ್ ಜಗಾಕರ್ ಆಯಿ ಹೂಂ. ಭಾಗ್ಯವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ತಂದೆಯ ಮನೆಗೆ ಬಂದಿದ್ದೇವೆ ಅಂದರೆ ಆಗಲೇ ಭಾಗ್ಯವನ್ನು ಪಡೆದುಕೊಂಡೇ ಬಂದಿದ್ದೇವೆ. ಭಾಗ್ಯಶಾಲಿ ಆತ್ಮರು ಮಾತ್ರ ಪರಮಾತ್ಮನ ಮನೆಗೆ ಬರ್ತಾರೆ. हम आत्माएं अपनी क्या तकदीर बनाकर आए हैं, यह तुम जानते हो. ನಾವು ಮಕ್ಕಳು ಯಾವ ಭಾಗ್ಯವನ್ನು ಈಗಾಗಲೇ ಪಡ್ಕೊಂಡು ಬಂದಿದ್ದೇವೆ ಅನ್ನೋದು ಮಕ್ಕಳಿಗೆ ಗೊತ್ತಿದೆ. फिर नई दुनिया के लिए हम तकदीर बना रहे. यह भी जानते हो वह है जिस्मानी लड़ाई और तुम ब्राह्मण हो रूहानी लड़ाई पर. ಮತ್ತೆ ನಾವು ಹೊಸ ಜಗತ್ತಿನಲ್ಲಿ ಒಳ್ಳೆ ಪದವಿಗಾಗಿ ಒಳ್ಳೆ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕಾಗಿ ಪುರುಷಾರ್ಥ ಮಾಡ್ತಾ ಇದೆ. ಪುರುಷಾರ್ಥ ಅಂದ್ರೇ ಇದು ಮಾಯೆಯ ಜೊತೆಗೆ ಯುದ್ಧ ಆಗಿದೆ. ಹೊರಗಿನವರು ದೈಹಿಕವಾಗಿ ಯುದ್ಧ ಮಾಡ್ತಾರೆ. ನಾವು ಬ್ರಾಹ್ಮಣರು
ಆತ್ಮಿಕ ಯುದ್ಧ ಮಾಡ್ತಿದ್ದೇವೆ. ನೈ ದುನಿಯಾ ಕಾ ಮಾಲಿಕ್ बनने के लिए रावण पर विजय पाने के लिए तुम लड़ाई पर हो. जब बाप समझाते तो ठीक लगता है. बाहर निकलने से कितनी अच्छी अच्छी पॉइंट्स भूल जाते. ಹೊಸ ಪ್ರಪಂಚದ ಮಾಲೀಕ ಆಗೋದಕ್ಕಾಗಿ, ರಾವಣನ ಮೇಲೆ ವಿಜಯ ಪಡೀಲಿಕ್ಕಾಗಿ ನಾವು ಯುದ್ಧ ಮಾಡ್ತಿದ್ದೇವೆ. ಪರಮಾತ್ಮ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸಿದಾಗ ಅಥವಾ ಸೇವಾ ಕೇಂದ್ರದ ಒಳಗೆ ಮುರಳಿ ಕೇಳುವಾಗ ಎಲ್ಲವೂ ಸರಿ ಅನ್ನಿಸ್ತದೆ. ಹೊರಗೆ ಹೋದ ಕೂಡಲೇ ಮಕ್ಕಳು ಎಲ್ಲ ಪಾಯಿಂಟ್ಸ್ಗಳನ್ನು ಮರೀತಾರೆ. ತುಮ್ ಮುರ್झा जाते. बाप है श्रीमत देने वाला, नई दुनिया का ಸ್ವರಾಜ್ಯ ದೇನೆ ವಾಲ. ಒಳಗಿರುವಾಗ ಮಕ್ಕಳು ಅರಳಿರ್ತಾರೆ, ಹೊರಗೆ ಹೋದಾಗ ಬಾಡಿ ಹೋಗ್ತಾರೆ. ಇಲ್ಲಿ ಬಾಬಾ ನಮಗೆ ಸ್ವರಾಜ್ಯದ ಪ್ರಾಪ್ತಿಗಾಗಿ ಶ್ರೀಮತ ಕೊಡ್ತಿದ್ದಾರೆ. ಸ್ವ ಅರ್ಥಾತ್ आत्मा कहती, पहले मुझे गदाई थी, अब राजाई मिलती. उनको गदाई क्यों कहते? गधे का मिसाल देते, क्योंकि गधे को श्रृंगार कर धोबी लोग कपड़े की गठरी रखते. गधे ने मिट्टी देखी तो मिट्टी में लथेड़ी लगाने लगते. ಬಾಬಾ ಹೇಳ್ತಾರೆ, ಮೊದಲು ನಾವು ಕತ್ತೆಯ ರಾಜ್ಯದಲ್ಲಿ ಇದ್ವಿ. ಎಲ್ಲರೂ ಕತ್ತೆಗಳಾಗಿದ್ವಿ. ಹೇಗೆ ಕತ್ತೆಗೆ ಅದರ ಮಾಲೀಕ ಶೃಂಗಾರ ಮಾಡ್ತಾನೆ, ತೊಳಿತಾನೆ, ನಂತರ ಅದರ ಮೇಲೆ ಬಟ್ಟೆಗಳ ಗಂಟನ್ನು ಇಟ್ಟು ಕರ್ಕೊಂಡು ಹೋಗ್ತಾನೆ. ಯಾವಾಗ ಆ ಕತ್ತೆಗೆ ಕೆಸರು ಮಣ್ಣು ಕಾಣಿಸ್ತದೆ, ಅಲ್ಲೇ ಅದು ಹೊರಳಲಿಕ್ಕೆ ಶುರು ಮಾಡ್ತದೆ. ಆ ಕೆಸರಿನಲ್ಲಿನೇ ಹೊರಳಾಡಿ ತನ್ನ ಶೃಂಗಾರ ಎಲ್ಲ ಕೆಡಿಸ್ಕೊಂಡು ಬಿಡ್ತದೆ. ತೋ ಯಹಾ ಭಿ ಬಾಪ್ ಆಯೇ ಹೇ ಬಚ್ಚೋಂ ಕೋ ಸ್ವರಾಜ್ಯ ದೇನೆ. ಶೃಂಗಾರ್ ಕರ್ತೆ ಚಲ್ತೆ ಚಲ್ತೆ ಬಚ್ಚೆ ಫಿರ್ ಮಾಯಾ ಕಿ ಧೂಲ ಮೇ ಪಡ್ಕರ್ ಶೃಂಗಾರ್ ಸಾರಾ ಖಲಾಸ್ ಕರ್ ದೇತೆ. ಹಾಗೆಯೇ ಇಲ್ಲಿ ಬಾಬಾ ಮಕ್ಕಳಿಗೆ ಶೃಂಗಾರ ಮಾಡ್ತಾರೆ, ಶೃಂಗಾರ ಮಾಡಿ ಕಳಿಸ್ತಾರೆ. ನಡೀತಾ ನಡೀತಾ ಹೋಗ್ತಾ ಹೋಗ್ತಾ ಮಾಯೆಯ ಕೆಸರು ನೋಡಿ ಮಕ್ಕಳು ಆ ಕೆಸರಿನಲ್ಲಿ ಬಿದ್ದು ತಮ್ಮ ಶೃಂಗಾರವನ್ನು ಕೆಡಿಸ್ಕೊಂಡು ಬಿಡ್ತಾರೆ. ಫಿರ್ ಮಾಯಾ ಐಸಿ ಪ್ರಬಲ್ ಹೈ ಜೋ ಹಮ್ ಲಥೇಡ್ ಕರ್ ಶೃಂಗಾರ್ ಖರಾಬ್ ಕರ್ ದೇತೆ. समझते हैं बाबा हमको बहुत अच्छा ಶೃಂಗಾರ್ತೆ. ಮಕ್ಕಳಿಗೂ ಗೊತ್ತಾಗ್ತದೆ ಶಿವ ಬಾಬಾ ನಮಗೆ ಬಹಳ ಚೆನ್ನಾಗಿ ಶೃಂಗಾರ ಮಾಡ್ತಾರೆ ಅಂತ. ಆದರೆ ಮಾಯೆನೂ ಅಷ್ಟೇ ಪ್ರಬಲ ಆಗಿದೆ. ಮಾಯೆಯ ಕೆಸರಿಗೆ ಬಿದ್ದು ಹೊರಳಾಡಿ ತಮ್ಮ ಶೃಂಗಾರವನ್ನು ಮಕ್ಕಳು ಕೆಡಿಸ್ಕೊಂಡು ಬಿಡ್ತಾರೆ. सबसे बड़ी धूल है विकारों की, तुम्हारी लड़ाई है खास विकारों से. बाप कहते काम विकार महाशत्रु है. ಎಲ್ಲಕ್ಕಿಂತ ದೊಡ್ಡದಾದಂಥ ಕೆಸರು ಮಣ್ಣು ಆಗಿದೆ ವಿಕಾರಗಳ ಕೆಸರು. ಅದರಲ್ಲೂ ಕಾಮವಿಕಾರ ಮಹಾಶತ್ರು ಆಗಿದೆ. कैसे शत्रु बना यह कोई जानता नहीं. बाप ने हमको स्वराज्य दिया था, अब गंवाया. फिर विकारों पर जीत पाने की युक्तियाँ बताते. ಈ ವಿಕಾರಗಳು ನಮಗೆ ಯಾಕೆ ಶತ್ರು ಆಗಿವೆ, ಅದಕ್ಕೆ ಯಾಕೆ ನಾವು ಶತ್ರು ಅಂತ ಹೇಳಬೇಕು ಅನ್ನೋದು ಸಹ
ಯಾರಿಗೂ ಗೊತ್ತಿಲ್ಲ. ವಿಕಾರಗಳಿಗೆ ಶತ್ರು ಅಂತ ಬಾಬಾ ಯಾಕೆ ಹೇಳ್ತಾರಂದರೆ, ವಿಕಾರಗಳ ಕಾರಣದಿಂದ ನಾವು ದುಃಖಿಯಾಗಿದ್ದೇವೆ, ಆತ್ಮಬಲವನ್ನು ಕಳ್ಕೊಂಡಿದ್ದೇವೆ. ಆ ಕಾರಣದಿಂದ ವಿಕಾರಗಳಿಗೆ ಶತ್ರು ಅಂತ ಹೇಳಲಾಗ್ತದೆ. ಅದರಲ್ಲೂ ಕಾಮವಿಕಾರ ಮಹಾಶತ್ರು ಆಗಿದೆ. ಬಾಬಾ ಬಂದು ನಮಗೆ ವಿಕಾರಗಳ ಮೇಲೆ ವಿಜಯ ಪಡೆಯುವ ಯುಕ್ತಿಗಳನ್ನು ತಿಳಿಸಿಕೊಡ್ತಾರೆ. ತುಮಾರಿ ಲಡಾಯಿ ಕಾಮ ಮಹಾಶತ್ರು ಸೆ. अब बाप कहते कामी से निष्कामी बनो. निष्कामी अर्थात कोई भी कामना नहीं, जिसमें कोई विकार नहीं, उसको निष्कामी कहें. बाप काम पर जीत पहनाते. ಮುಖ್ಯವಾಗಿ ನಿಮ್ಮ ಯುದ್ಧ ಕಾಮವಿಕಾರದ ಜೊತೆಗೆ ಇದೆ. ನೀವೀಗ ಕಾಮಿಯಿಂದ ನಿಷ್ಕಾಮಿ ಆಗ್ತಾ ಇದ್ದೀರಿ. ತಂದೆಯ ಶ್ರೀಮತದಿಂದ ಕಾಮವಿಕಾರವನ್ನು ಗೆಲ್ತೀರಿ. कोई को पता नहीं रावण राज्य कब से शुरू हुआ. जगन्नाथ के मंदिर में देवताओं के कितने बड़े गंदे गंदे चित्र हैं. इससे सिद्ध होता देवताओं के वाम मार्ग में जाने से मनुष्य कामी बन जाते हैं. अभी तुम कामी मनुष्य से निष्कामी देवता बन रहे. तुम्हारी युद्ध न्यारी है. बाबा चीची दुनिया से वैराग्य दिलाते. यह ವಿಷಯ ವೈತರಣಿ ನದಿ ಹೇ. ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ದೇವತೆಗಳು ವಾಮ ಮಾರ್ಗದಲ್ಲಿ ಬಂದು ಕಾಮಿಗಳಾಗ್ತಾರೆ. ಇದರ ಒಂದು ನೆನಪಿಗಾಗಿ, ಇದರ ಒಂದು ಗುರ್ತು ಜಗನ್ನಾಥ ಮಂದಿರದ ಗೋಪುರದ ಮೇಲೆ ತೋರಿಸಿದ್ದಾರೆ. ದೇವತೆಗಳ ಅಶ್ಲೀಲ ಚಿತ್ರಗಳನ್ನು ಅಲ್ಲಿ ಕೆತ್ತಿದ್ದಾರೆ. ಅಂದರೆ ದೇವತೆಗಳು ದ್ವಾಪರ ಯುಗದಿಂದ ವಾಮ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಅದು ಗುರ್ತಾಗಿದೆ. ಈಗ ನೀವು ಕಾಮಿಯಿಂದ ನಿಷ್ಕಾಮಿ ಆಗ್ತಾ ಇದ್ದೀರಿ. ನಿಮ್ಮ ಯುದ್ಧನೇ ಬೇರೆ ಆಗಿದೆ. ನಿಮಗೀಗ ಈ ವಿಕಾರಿ ಪ್ರಪಂಚದ ಮೇಲೆ, ಚೀಚಿ ಪ್ರಪಂಚದ ಮೇಲೆ ವೈರಾಗ್ಯ ಬರ್ತದೆ. ಇದು ವಿಷಯ ವೈತರಣಿ ನದಿಯಾಗಿದೆ. ತುಮಾರಿ ಯಹ ಲೈಫ್ ಮೋಸ್ಟ್ ವ್ಯಾಲ್ಯೂಯೇಬಲ್ है. इसमें कौड़ी से हीरे जैसा बनना है सारी बुद्धि की बात. तुम्हें बाबा की याद में रहना है. आजकल तो मौत के लिए अनेक बॉम्ब्स बनाए. ಸಂಗಮ ಯುಗದ ಈ ಜೀವನ ಅಮೂಲ್ಯ ಆಗಿದೆ. ಈ ಜೀವನದಲ್ಲಿಯೇ ನೀವು ಕೌಡೆಯಿಂದ ವಜ್ರ ಸಮಾನ ಆಗ್ತೀರಿ. ಅದಕ್ಕಾಗಿ ಸದಾ ನೀವು ತಂದೆಯ ನೆನಪಿನಲ್ಲಿ ಇರಬೇಕು. ಇತ್ತೀಚೆಗೆ ವಿನಾಶಕ್ಕಾಗಿ ಅನೇಕ ಬಾಂಬ್ಸ್ಗಳನ್ನು ತಯಾರು ಮಾಡಿದ್ದಾರೆ. ಮನುಷ್ಯೋं ने तो कोई गुनाह नहीं किया. आगे लड़ाई शहर से बाहर मैदान में होती थी. विजय पाकर शहर के अंदर आ जाते थे. आजकल तो देखो वहाँ बॉम्ब्स जहाँ तहाँ ठोक देते. बच्चों को कहाँ भी आना जाना है तो बाप की याद में रहकर औरों को याद कराना है. ಮೊದಲಿನ ಕಾಲದಲ್ಲಿ ಯುದ್ಧ ನಗರದಿಂದ ಹೊರಗೆ ಮೈದಾನದಲ್ಲಿ ನಡೀತಿತ್ತು. ಈಗ ನೋಡಿದರೆ ಎಲ್ಲ ಕಡೆಗೂ ಬಾಂಬ್ಸ್ ಹಾಕಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಮುಂದೆ ಇಂಥ ಪರಿಸ್ಥಿತಿ ಬಹಳಷ್ಟು ಬರಲಿದೆ. ಅದಕ್ಕಾಗಿ ನೀವು ಮಕ್ಕಳು
ಎಲ್ಲಿಯೇ ಹೋಗ್ರಿ ಬನ್ನಿ, ತಂದೆಯ ನೆನಪು ಮಾಡ್ತಾ ಇರಬೇಕು ಮತ್ತು ನೆನಪನ್ನು ಮಾಡಿಸಬೇಕು. तुम्हारी ब्रांचेस खुलती रहेगी. दान क्या करना चाहिए यह भी तुम समझते हो. उत्तम से उत्तम दान है ಅವಿನಾಶಿ ಜ್ಞಾನರತ್ನಂ. ಬಾಬಾ ಹೇಳ್ತಾರೆ, ನಿಮ್ಮ ಶಾಖೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಮುಂದೆ ತೆರೆಯಲಿವೆ. ಇನ್ನು ಯಾವ ದಾನ ಕೊಡಬೇಕು ಅಂತನೂ ಬಾಬಾ ನಿಮಗೆ ತಿಳಿಸಿದ್ದಾರೆ. ಎಲ್ಲಕ್ಕಿಂತಲೂ ಉತ್ತಮ ದಾನ ಆಗಿದೆ ಅವಿನಾಶಿ ಜ್ಞಾನರತ್ನಗಳ दान. घर घर में तुम हॉस्पिटल खोल दो. तुम्हारे हॉस्पिटल में दवाई आदि कुछ भी नहीं, सिर्फ बाप का परिचय देना है. ऐसे नहीं कि एक जगह बैठ जाना है, उठते बैठते बाप को याद करना है. ಮನೆ ಮನೆಯಲ್ಲೂ ಸಹ ಈ ಒಂದು ಆತ್ಮಿಕ ಆಸ್ಪತ್ರೆಯನ್ನು ತೆರೀರಿ ಅಂತ ಹೇಳ್ತಾರೆ ಬಾ. ಇದು ಎಂತಹ ವಿಚಿತ್ರ ಹಾಸ್ಪಿಟಲ್ ಅಂದರೆ, ಇಲ್ಲಿ ಯಾವ ಔಷಧಿ ಗುಳಿಗೆ ಇಂಜೆಕ್ಷನ್ನು ಏನು ಕಾಣಿಸೋದೇ ಇಲ್ಲ. ಸ್ಥೂಲವಾದ ಔಷಧಿ ಆಗಲಿ ಮಾತ್ರೆಗಳಾಗಲಿ ಇಲ್ಲಿ ಯಾರೂ ಕೊಡೋದಿಲ್ಲ. ಬಂದವರಿಗೆ ತಂದೆಯ ಪರಿಚಯ ಕೊಡಲಾಗ್ತದೆ ಹಾಗೂ ತಂದೆಯನ್ನು ನೆನಪು ಮಾಡುವ ವಿಧಾನ ಈ ಆಸ್ಪತ್ರೆಯಲ್ಲಿ ಕಲಿಸಿಕೊಡಲಾಗ್ತದೆ. ಬಾಬಾ ಹೇಳ್ತಾರೆ, ನೀವು ತಂದೆಯನ್ನು ನೆನಪು ಮಾಡಿರಿ, ಜನರಿಗೂ ಅದನ್ನು ಕಲಿಸ್ರಿ. ನೆನಪು ಮಾಡೋದು ಅಂದರೆ ಒಂದೇ ಸ್ಥಳದಲ್ಲಿ ಹಠದಿಂದ ಕೂಡುವುದು ಅಲ್ಲ. जब कोई याद नहीं करते तो संगठन में बिठाया जाता है. संगठन में बल मिलेगा. संग तारे कुसंग बोरे. बाहर जाने से फिर भूल जाते. ಒಬ್ಬೊಬ್ಬರಿಗೆ ಏಕಾಂತದಲ್ಲಿ ಕುಳಿತು ನೆನಪು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಅಂಥವರನ್ನು ಸಂಘಟನೆಯಲ್ಲಿ ಕೂಡಿಸಬೇಕು. ಸಂಘಟನೆಯಲ್ಲಿ ಕುಳಿತು ನೆನಪು ಮಾಡೋದ್ರಿಂದ ಪರಸ್ಪರರ ಸಹಯೋಗ ಸಿಗ್ತದೆ, ಬಲ ಸಿಗ್ತದೆ. ಆದ್ದರಿಂದ ಹೇಳ್ತಾರೆ, ಸತ್ಸಂಗ ಮನುಷ್ಯನನ್ನು ಉದ್ಧಾರ ಮಾಡ್ತದೆ, ಕುಸಂಗ ಮನುಷ್ಯನನ್ನು ಮುಳುಗಿಸ್ತದೆ. बाप ने समझाया, सवेरे उठकर बाप को याद करो. याद का चार्ट रखो. भारत का प्राचीन योग मशहूर है. बहुत जगह योग आश्रम है. वह सब हठ योग सिखाते. उनसे कोई फ़ायदा नहीं. ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧಿಯಾಗಿದೆ. ಈ ಯೋಗ ಕಲಿಸೋದಕ್ಕಾಗಿ ಅನೇಕ ಆಶ್ರಮಗಳನ್ನು ತೆರೆದಿದ್ದಾರೆ. ಆದರೆ ಪ್ರಾಚೀನ ಯೋಗದ ಹೆಸರಿನಲ್ಲಿ ಅವರು ಹಠಯೋಗ ಕಲಿಸ್ತಾ ಇದ್ದಾರೆ. ಆ ಹಠಯೋಗದಿಂದ ಯಾವುದೇ ರೀತಿಯ ಲಾಭ ಇಲ್ಲ ಅಂತ ಹೇಳ್ತಾರೆ. राजयोग मनुष्य मनुष्यों को सिखला न सके. विलायत में जाते हैं. भारत का प्राचीन योग सिखाने, परंतु वह सब है ठगी. सर्वोत्तम संन्यास तो तुम्हारा है. ಅನೇಕರು ಭಾರತದ ಪ್ರಾಚೀನ ಯೋಗ ಕಲಿಸಲಿಕ್ಕೆ ವಿದೇಶಕ್ಕೆ ಹೋಗ್ತಾರೆ, ಆದರೆ ರಾಜಯೋಗ ಕಲಿಸೋದಿಲ್ಲ. ರಾಜಯೋಗ ಮನುಷ್ಯರು ಮನುಷ್ಯರಿಗೆ ಕಲಿಸೋದಿಲ್ಲ, ಕಲಿಸಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಒಬ್ಬನೇ ಸತ್ಯ ರಾಜಯೋಗ ಕಲಿಸ್ತಾನೆ. ಅವರೆಲ್ಲರೂ ಹಠಯೋಗ ಕಲಿಸ್ತಾರೆ, ಸನ್ಯಾಸ ಯೋಗ ಕಲಿಸ್ತಾರೆ. ವಾಸ್ತವಿಕವಾಗಿ ಸರ್ವೋತ್ತಮ ಸನ್ಯಾಸ ನಮ್ಮದಾಗಿದೆ. पुरानी दुनिया का संन्यास करते, यह भी बाप ही आकर समझाते.
कहते बुद्धि से पुरानी दुनिया का संन्यास करो। तुमको गृहस्थ व्यवहार में रहते पवित्र रहना है, 5 विकारों का संन्यास करना है, फिर युक्ति मिलती। ಬಾಬಾ ಹೇಳ್ತಾರೆ, ಮನೆಯಲ್ಲಿ ಇದ್ದರೂ ಸಹ ನೀವು ಬುದ್ಧಿಯ ಮೂಲಕ ಹಳೆ ಪ್ರಪಂಚದ ಸನ್ಯಾಸ ಮಾಡಿರಿ. ಸಂಸಾರದಲ್ಲಿ ಇದ್ದು 5 ವಿಕಾರಗಳನ್ನು ತ್ಯಜಿಸಿರಿ, ಪವಿತ್ರ ಆಗಿರಿ. ಅದಕ್ಕಾಗಿ ಬಾಬಾ ಅನೇಕ ಯುಕ್ತಿಗಳನ್ನು ಸಹ ತಿಳಿಸಿಕೊಡ್ತಾರೆ. ಅನೇಕ ಜನ್ಮೋं का सिर पर जो पाप है, इस जन्म में भी जो पाप किए हैं वह कैसे छूटे, उसका प्रायश्चित कैसे हो, यह बाप समझाते. ಅನೇಕ ಜನ್ಮಗಳ ಪಾಪ ತಲೆಯ ಮೇಲೆ ಏನಿದೆ ಅದನ್ನು ಇಳಿಸ್ಕೊಳ್ಳೋದು ಹೇಗೆ, ಅದರ ಪ್ರಾಯಶ್ಚಿತ್ತ ಏನು, ಹೇಗೆ ಅದನ್ನು ಮಾಡ್ಕೋಬೇಕು ಅಂತನೂ ಬಾಬಾನೇ ನಮಗೆ ತಿಳಿಸಿಕೊಡ್ತಾರೆ. प्रायश्चित है बाप को याद करना और चक्र घुमाना. तुम्हारा सुदर्शन चक्र फिरता रहता है. इस चक्र से तुम्हारे सब पाप नाश हो जाते. सुदर्शन चक्र की कितनी महिमा है, उन्होंने फिर दिखाया. श्री कृष्ण ने सुदर्शन चक्र चलाए, कितने मर गए, वह तो है सब दंत कथा है. तुम बच्चों को अर्थ समझाया जाता है. ಭಕ್ತಿ ಮಾರ್ಗದಲ್ಲೂ ಸಹ ಸುದರ್ಶನ ಚಕ್ರದ ಮಹಿಮೆ ಇದೆ. ಹೇಳ್ತಾರೆ ಶ್ರೀಕೃಷ್ಣ ಸುದರ್ಶನ ಚಕ್ರದಿಂದ ಅನೇಕ ಅಸುರರ ಸಂಹಾರ ಮಾಡಿದ್ದ ಅಂತ. ಅವೆಲ್ಲ ದಂತಕಥೆಗಳಾಗಿವೆ. ವಾಸ್ತವಿಕವಾಗಿ ನಿಮ್ಮ ಪಾಪದ ಪ್ರಾಯಶ್ಚಿತ ಸುದರ್ಶನ ಚಕ್ರದ ನೆನಪಿನಿಂದ ಮತ್ತು ತಂದೆಯ ನೆನಪಿನಿಂದ ನೀವು ಮಾಡ್ಕೋಬೇಕು. ಅದೇ ಒಂದು ಉಪಾಯ ಆಗಿದೆ. बाप बच्चों को समझाते, एक तो कोई को दुख नहीं देना, दूसरे को दुख दिया गोया अपने को दुख दिया. किसको दुख देते हैं तो अपना ही खाता खराब करते. इसमें बड़ी खबरदारी चाहिए. ऐसा कोई पाप कर्म नहीं करना जिससे रजिस्टर खराब हो. बच्चे लिखते हैं, बाबा आज हमसे यह भूल हो गई, उस पर क्रोध किया, आज मैं गिर गया, बाबा हमारा इसमें मोह है. बहुत रिपोर्ट आती, फिर उनको समझाया जाता है. ಒಬ್ಬರಿಗೆ ದುಃಖ ಕೊಡೋದು ಅಂದರೆ ನಾವು ದುಃಖಿಯಾಗಿ ನಮ್ಮ ರಿಜಿಸ್ಟರನ್ನು ಕೆಡಿಸ್ಕೊಳ್ಳೋದಾಗಿದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ದುಃಖ ಕೊಡುವಂಥ ಪಾಪಕರ್ಮ ಮಾಡಬಾರದು. ಅನೇಕ ಮಕ್ಕಳು ಬರೀತಾರೆ, ಬಾಬಾ ನಾನು ಇವತ್ತು ಕ್ರೋಧ ಮಾಡಿದ್ದೀನಿ, ಇವತ್ತು ಬಿದ್ದು ಹೋಗಿದ್ದೀನಿ, ಇವತ್ತು ಇಂಥ ತಪ್ಪು ಮಾಡಿದ್ದೀನಿ, ನನ್ನಲ್ಲಿ ಬಹಳಷ್ಟು ಮೋಹ ಇದೆ. ಆಗ ಬಾಬಾ ಅದಕ್ಕೆ ಉಪಾಯ ಹೇಳಿಕೊಡ್ತಾರೆ. बच्चे, आपने वायदा किया था कि जब आप आएंगे तो मैं आपके साथ ही बुद्धि योग रखूँगा, नष्ट मोहा बनूँगा. सन्यासी तो छोड़कर चले जाते. ಆಗ ಬಾಬಾ ಮಕ್ಕಳಿಗೆ ಅವರು ಮಾಡಿದ ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಡ್ತಾರೆ. ಮಕ್ಕಳೇ, ನೀವು ಭಕ್ತಿಯಲ್ಲಿ ಹೇಳಿದ್ರಿ, ಹೇ ಭಗವಂತ, ನೀನು ಬಂದುಬಿಟ್ರೆ ನಿನ್ನ ಜೊತೆಗೆ ಬುದ್ಧಿಯೋಗ ಜೋಡಿಸ್ತೇವೆ, ನಿನ್ನನ್ನು ಬಿಟ್ಟರೆ ಯಾರನ್ನು ನೆನಪು ಮಾಡೋದಿಲ್ಲ ಅಂತಲೂ ಹೇಳಿದ್ರಿ. ಆ ಥರ ಈಗ ನಡ್ಕೊಳ್ಳಿ, ನನ್ನ ಜೊತೆಗೆ ಬುದ್ಧಿಯೋಗ ಜೋಡಿಸ್ರಿ, ನಷ್ಟ ಮೋಹ ಆಗ್ರಿ. ಸನ್ಯಾಸಿಗಳಂತೂ
ಮನೆ ಪರಿವಾರನೇ ಬಿಟ್ಟು ಹೋಗ್ತಾರೆ. लेकिन प्राप्ति कुछ नहीं, तुमको प्राप्ति बहुत है. इसलिए नष्टो मोहा पूरा बनना है. प्यार एक बाप में रखो, उनको ही याद करना है. ऐसे भी बहुत है जो बाबा के प्यार में आंसू बहाते. बाबा, हम आपसे दूर क्यों हैं? हम तो बस शिव बाबा से ही लटके रहे. यहाँ प्राप्ति बहुत भारी. ಸನ್ಯಾಸಿಗಳಿಗೆ ಆ ಸ್ಥೂಲ ಸನ್ಯಾಸ ಮಾಡೋದ್ರಿಂದ ಪ್ರಾಪ್ತಿ ಏನೂ ಇಲ್ಲ. ನಿಮಗೆ ಬುದ್ಧಿಯ ಸನ್ಯಾಸ ಮಾಡೋದ್ರಿಂದ ಪ್ರಾಪ್ತಿ ಇದೆ. ಆದ್ದರಿಂದ ನೀವು ಸಂಪೂರ್ಣ ನಷ್ಟ ಮೋಹ ಆಗಬೇಕು. ಸಂಪೂರ್ಣ ಪ್ರೀತಿ ತಂದೆಯ ಮೇಲೆ ಇರಬೇಕು. ಅವನನ್ನೇ ನೀವು ನೆನಪು ಮಾಡಬೇಕು. ತಂದೆಯ ಪ್ರೀತಿಯಲ್ಲಿ ಅನೇಕ ಮಕ್ಕಳಿಗೆ ಕಣ್ಣೀರು ಬರ್ತದೆ. ಅಂದ್ಕೊಳ್ತಾರೆ, ನಾವು ತಂದೆಯಿಂದ ಯಾಕೆ ಇಷ್ಟೊಂದು ದೂರದಲ್ಲಿ ಇದ್ದೇವೆ, ನಾವು ಮಧುಬನದಲ್ಲೇ ಇರಬೇಕಾಗಿತ್ತು, ತಂದೆಯ ಸನ್ಮುಖದಲ್ಲಿ ಇರಬೇಕಿತ್ತು. ಬಸ್ ಬಾಬಾ ಸೆ ಬುದ್ಧಿ ಯೋಗ ಲಟ್ಕಾ ರಹೆ, ಯಹಾ ಪ್ರಾಪ್ತಿ ಬಹುತ್ ಭಾರಿ. ಬಾಬಾ ಹೇಳ್ತಾರೆ, ನೀವು ದೂರದಲ್ಲಿ ಇದ್ದರೂ ಸಹ ನಿಮ್ಮ ಬುದ್ಧಿಯೋಗ ತಂದೆಯ ಜೊತೆಗೆ ಅಂಟ್ಕೊಂಡೇ ಇರಲಿ. ಅದರಿಂದ ನಿಮಗೆ ಹೆಚ್ಚಿನ ಪ್ರಾಪ್ತಿನೂ ಇದೆ. मनुष्य को राजयोग नहीं सिखा सकते. हाँ, कोई राजा बनते अल्पकाल के सुख के लिए. बहुत दान पुण्य गरीबों को करते. कहाँ राजा के पास जन्म मिल जाता. यहाँ तुमको 21 जन्मों का राज्य भाग्य मिलता है. तो बाप कहते, एक तो पवित्र बनो, दूसरा मनसा वाचा कर्मणा किसको दुख नहीं दो. ದ್ವಾಪರ ಕಲಿಯುಗದಲ್ಲಿ ರಾಜ ಆಗುವುದು ದಾನ ಪುಣ್ಯದ ಆಧಾರದಿಂದ. ಸತ್ಯತ್ರೇತಾಯುಗದಲ್ಲಿ ರಾಜ ಆಗುವುದು ಸಂಗಮ ಯುಗದ ಪುರುಷಾರ್ಥದಿಂದ. ಅಂತಹ ಭಾಗ್ಯ ನಮಗೆ ಸಿಗ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೊದಲನೇದು ಪವಿತ್ರ ಆಗ್ರಿ, ಎರಡನೇದು ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬೇಡಿ. नहीं तो सजा के निमित्त बन पड़ेंगे. क्योंकि यहाँ धर्मराज बैठा है जो बाबा का राइट हैंड है. बहुत सजा के निमित्त बन पड़े. मुख से बोला, इंद्रियों से कुछ विकर्म किया तो वह कर्मणा हो जाएगा. ಬಾಬಾ ಮತ್ತೆ ಮತ್ತೆ ಹೇಳ್ತಾರೆ, ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬೇಡಿ. ದುಃಖ ಕೊಟ್ಟರೆ ದುಃಖಿಯಾಗಿ ಸಾಯ್ತೀರಿ, ಕೊನೆಗೆ ಶಿಕ್ಷೆಗೆ ಗುರಿಯಾಗ್ತೀರಿ. ಧರ್ಮರಾಜ ಸಾಕಷ್ಟು ಶಿಕ್ಷೆ ಕೊಡ್ತಾನೆ. ಧರ್ಮರಾಜ ಅಂದ್ರೇ ತಂದೆಯ ರೈಟ್ ಹ್ಯಾಂಡ್ ಆಗಿದ್ದಾರೆ. ಸಂಕಲ್ಪದಿಂದನೇ ಆ ಪಾಪ ದೂರ ಮಾಡಿಬಿಟ್ರೆ ಅಷ್ಟೊಂದು ಶಿಕ್ಷೆ ಸಿಗೋದಿಲ್ಲ. ಬಾಯಿಂದ ಮಾತಾಡಿ ಇಂದ್ರಿಯಗಳ ಮೂಲಕ ಅಂತಹ ಪಾಪದ ಕರ್ಮ ಮಾಡಿಬಿಟ್ರೆ ಅದಕ್ಕೆ ಹೆಚ್ಚಿನ ಶಿಕ್ಷೆ ಅನುಭವಿಸಬೇಕಾಗ್ತದೆ. इसलिए बाप समझाते, कर्मणा में नहीं आओ. तूफान भल आई परंतु तुमको बहुत मीठा बनना. ಆದ್ದರಿಂದ ಬಾಬಾ ಹೇಳ್ತಾರೆ, ಮಾಯೆ ಅಥವಾ ಪಾಪದ ಸಂಕಲ್ಪ ಮನಸ್ಸಿನಲ್ಲಿ ಬಂದ್ರೂ ಸಹ ಅದನ್ನು ವಾಚಾದಲ್ಲಿ ತರಬೇಡಿ, ಅದರಂತೆ ಕರ್ಮ ಮಾಡಬೇಡಿ. ಮನಸ್ಸಿನಲ್ಲಿ ಬಂದಂಥ ಬಿರುಗಾಳಿಯನ್ನು ಶ್ರೇಷ್ಠ ಸಂಕಲ್ಪದಿಂದನೇ
ಹೊರಗೆ ಹಾಕ್ರಿ. ಎಷ್ಟೇ ಮನಸ್ಸಿನಲ್ಲಿ ಅಲ್ಲಸಲ್ಲದ ವಿಚಾರಗಳು ಬಂದ್ರೂ ಸಹ ಅದನ್ನು ವಾಚಾದಲ್ಲಿ ಕರ್ಮದಲ್ಲಿ ತರಬೇಡಿ. ಬಹಳ ಮಧುರ ಆಗಿರಿ. क्रोधी से क्रोध नहीं करना चाहिए, मुस्कुराना होता है. क्रोध में मनुष्य गाली देते, समझते हैं इनमें क्रोध का भूत है. ज्ञान से समझाना होता है. तुमको गृहस्थ व्यवहार में भी बहुत मीठा रहना चाहिए. बहुतों के लिए कहते, आगे इनमें बहुत क्रोध था, अभी बहुत मीठा बन गया है. ಮಹಿಮಾ ಕರ್ತೆ. ಅನೇಕರಿಗೆ ಕ್ರೋಧ ಬರ್ತದೆ. ಅನ್ಯರ ಕ್ರೋಧ ನೋಡಿ ನೀವು ಕ್ರೋಧಿ ಆಗಬಾರದು. ನೀವು ಮಧುರತೆಯಿಂದ ವ್ಯವಹಾರ ಮಾಡಬೇಕು. ಅನೇಕರು ಈ ರೀತಿಯಲ್ಲಿ ಬಾಬನ ಮಕ್ಕಳು ಪರಿವರ್ತನೆಯಾಗಿದ್ದಾರೆ. ಅವರ ವರ್ತನೆ ನೋಡಿ ಜನ ಹೇಳ್ತಾರೆ, ಇಂಥವರಲ್ಲಿ ಬಹಳ ಕ್ರೋಧ ಇತ್ತು, ಈಗ ಇವರು ಬಹಳ ಮಧುರ ಆಗಿದ್ದಾರೆ. ಪವಿತ್ರತಾ ಪರ್ ಭಿ ಬಿಗಡ್ತೆ, ವಿಕಾರ ಬಿಗರ್ ಸೃಷ್ಟಿ कैसे चले. अरे सन्यासी विकार में नहीं जाते, फिर उनके लिए तो कुछ कहो. पवित्र बनना तो अच्छा है ना. घर बार तो नहीं छुड़ाया जाता. बहुत मीठा बनना है सबसे. ಪವಿತ್ರತೆ ವಿಷಯದಲ್ಲಿ ಅನೇಕ ವಿಘ್ನಗಳು ಬರ್ತವೆ, ವಿರೋಧ ಮಾಡ್ತಾರೆ. ಅಂಥವ್ರಿಗೆ ಕೇಳಿ, ಸನ್ಯಾಸಿಗಳು ಪವಿತ್ರವಾಗಿ ಇದ್ದಾರೆ, ಅವ್ರ ಬಗ್ಗೆ ಯಾಕೆ ನೀವು ಮಾತಾಡೋದಿಲ್ಲ? ಪವಿತ್ರವಾಗಿ ಇರುವುದು ಬಹಳ ಉತ್ತಮ ಕೆಲಸ ಆಗಿದೆ. ಇನ್ನು ಶಿವಬಾಬಾ ಇಲ್ಲಿ ಸನ್ಯಾಸಿಗಳ ಥರ ಮಕ್ಕಳನ್ನು ಮನೆ ಪರಿವಾರದಿಂದ ದೂರ ಮಾಡೋದಿಲ್ಲ. ಮನೆಯಲ್ಲೇ ಇದ್ಕೊಂಡೇ ಮಧುರತೆಯಿಂದ ಇರಿ, ಪವಿತ್ರವಾಗಿ ಇರಿ ಅಂತ ಹೇಳ್ತಾರೆ. अब हम सब भाई भाई, भाई को भाई से वर्षा नहीं मिलता. यहाँ वर्षा दादे से मिलता है. मुख वंशावली ठहरे. प्रजापिता ब्रह्मा सारी प्रजा जो है तो जरूर अडॉप्टेड होगी. हम मुख वंशावली हो न सके. हम मुख वंशावली. तुम ब्राह्मण फिर देवता बनते हो, यह बाजोली तुम खेलते हो, यह चक्र फिरता रहता है. तुम बच्चों की तकदीर अब अच्छी बन रही, नर से नारायण बनने आए हो. ಚಿತ್ರ भी सामने खड़े हैं. ಬಾಬಾ ಹೇಳ್ತಾರೆ, ನೀವೀಗ ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣ ಆಗಿದ್ದೀರಿ. ಶಿವತಂದೆಯ ಆಸ್ತಿ ಅಥವಾ ಶಿವತಾತನ ಆಸ್ತಿ ಪ್ರಜಾಪಿತ ಬ್ರಹ್ಮ ತಂದೆಯ ಮೂಲಕ ನಿಮಗೀಗ ಸಿಗ್ತಾ ಇದೆ. ನೀವೆಲ್ಲರೂ ಬ್ರಹ್ಮನ ದತ್ತು ಮಕ್ಕಳಾಗಿದ್ದೀರಿ. ಇವತ್ತು ಬ್ರಾಹ್ಮಣರು, ನಾಳೆ ದೇವತಾ ಆಗೋರಿದ್ದೀರಿ. ಈ ಚಕ್ರ ಈ ಥರ ಸುತ್ತತಾನೇ ಇರ್ತದೆ. ನಿಮ್ಮ ಗುರಿಯಾಗಿದೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವಂತ. ಚಿತ್ರ ಸಾಮನೆ ಖಡೆ ಹೇ, ಫಿರ್ ಯಹ ಕ್ಯೋं कहते कि साक्षात्कार हो तब हम माने. अरे तुम्हारा बाप मर जाए तो चित्र देखेंगे ना. ऐसे थोड़े ही कहेंगे कि वह बाप जिंदा हो जाए, बाप का दीदार हो तब माने. बाप को देखना है तो नवधा भक्ति करो, बाबा वह साक्षात्कार करा देंगे. परंतु साक्षात्कार से क्या होगा. ಅನೇಕರು ಹೇಳ್ತಾರೆ, ನಮಗೆ ಸಾಕ್ಷಾತ್ಕಾರ ಕಾಣಿಸಬೇಕು,
ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮ ಲೌಕಿಕದ ತಂದೆ ದೇಹ ಬಿಟ್ಟು ಹೋಗ್ತಾರೆ. ಅವರ ಚಿತ್ರ ನೀವು ಮನೆಯಲ್ಲಿ ಹಾಕ್ಕೊಂಡಿರ್ತೀರಿ. ಆಗ ಚಿತ್ರ ನೋಡಿದ್ರೇ ಗೊತ್ತಾಗ್ತದೆ ಅವರು ನಿಮ್ಮ ತಂದೆ ಅಂತ. ಆ ತಂದೆಯ ಸಾಕ್ಷಾತ್ಕಾರ ಆಗಲಿ, ಅವ್ರ ಜೀವಂತ ಆಗಿ ನಮ್ಮ ಮುಂದೆನೇ ಬರಲಿ ಅಂತ ಯಾರೂ ಕೇಳೋದಿಲ್ಲ. ಹಾಗೆಯೇ ಶುಭಾಬನ ಚಿತ್ರ ನೋಡಿದರೆ ಸಾಕು, ತಂದೆಯ ನೆನಪು ನಮಗೆ ಬರಬೇಕು. ಒಂದು ವೇಳೆ ಜ್ಯೋತಿಯ ಸಾಕ್ಷಾತ್ಕಾರನೇ ಆಗಬೇಕಂದ್ರೆ ಭಕ್ತಿ ಮಾರ್ಗದಲ್ಲಿ ನವವಿಧಾನದ ಭಕ್ತಿ ಮಾಡ್ರಿ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ಶಿವನ ಪೂಜೆ ಮಾಡ್ತಾರೆ. ಶಿವನ ಸಾಕ್ಷಾತ್ಕಾರ ಆಗಲಿ ಅಂತ ಯಾರು ಬಯಸ್ತಾರೆ, ಒಂದು ವೇಳೆ ಅವರು ಕಠಿಣವಾದ ಭಕ್ತಿ ಮಾಡಿದರೆ ಅವರಿಗೆ ಬಾಬಾ ತಮ್ಮ ರೂಪ ತೋರಿಸ್ತಾರೆ. ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರನೂ ಅವರಿಗೆ ಆಗ್ತದೆ. ಆದರೆ ಆ ಸಾಕ್ಷಾತ್ಕಾರದಿಂದ ಲಾಭ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. यहाँ तो तुमको साक्षात्कार होता है कि तुम ही सो देवता बनेगी. तुम जानते हो अभी राजधानी स्थापन हुई नहीं, अभी लड़ाई लग ही नहीं सकती. कर्मातीत अवस्था अजुन कहाँ हुई. ಇಲ್ಲಿ ನಿಮಗೆ ತಂದೆಯ ಬದಲಾಗಿ ನಿಮ್ಮ ಭವಿಷ್ಯ ಸ್ವರೂಪದ ಸಾಕ್ಷಾತ್ಕಾರ ಕೊನೆಗೆ ಕಾಣಿಸಲಿದೆ. ಹೇಗೆ ನೀವೇ ಭವಿಷ್ಯದ ದೇವತೆಗಳಾಗ್ತೀರಿ, ರಾಜಕುಮಾರ ರಾಜಕುಮಾರಿಯರಾಗ್ತೀರಿ ಅನ್ನೋದು ಕೊನೆಗೆ ನಿಮಗೆ ಗೊತ್ತಾಗ್ತದೆ. ಆದರೆ ಇನ್ನೂ ಆ ಕರ್ಮಾತೀತ ಸ್ಥಿತಿ ನಿಮ್ಮಲ್ಲಿ ಬಂದಿಲ್ಲ. ವಿನಾಶದ ಮಹಾಯುದ್ಧ ಪ್ರಾರಂಭ ಆಗಿಲ್ಲ. तुम देखेंगे गली गली में यह रूहानी हॉस्पिटल कॉलेज खुलते जाएंगे. बाबा बुद्धि का ताला खोलते जाएंगे. ब्राह्मणों की वृद्धि होती जाए. ಮುಂದೆ ಓಣಿಯಲ್ಲೂ ಸಹ ಈ ಒಂದು ಆತ್ಮಿಕ ಆಸ್ಪತ್ರೆ ಮತ್ತು ಆತ್ಮಿಕ ವಿದ್ಯಾಲಯ ತೆರೀತಾ ಹೋಗ್ತದೆ. ನಿಮ್ಮ ಸೇವಾ ಕೇಂದ್ರಗಳ ಸಂಖ್ಯೆನೂ ವೃದ್ಧಿಯಾಗ್ತದೆ. ಬ್ರಾಹ್ಮಣ ಪರಿವಾರದ ಸಂಖ್ಯೆನೂ ವೃದ್ಧಿಯಾಗ್ತದೆ. ಬಾಬಾ ಅನೇಕರ ಬುದ್ಧಿಯ ಬೀಗ ತೆರೀತಾ ಹೋಗ್ತಾರೆ. तुम्हारे में अभी ताकत नहीं है, ताकत आती जाए. अभी भाषण से 1-2 निकलते, फिर 50-100 निकले. पुरुषार्थ करने लग पड़ेंगे. होना तो है ही, गृहस्थ व्यवहार में भी रहना है, छोड़ना नहीं. ಇನ್ನೂ ನಿಮ್ಮಲ್ಲಿ ಅಂತಹ ಶಕ್ತಿ ಬಂದಿಲ್ಲ. ಮುಂದೆ ಆ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಈಗ ನೀವು ಭಾಷಣ ಮಾಡಿದರೆ ಒಬ್ಬರು ಇಬ್ಬರು ಬರ್ತಾರೆ. ಮುಂದೆ ನೀವು ಭಾಷಣ ಮಾಡಿದರೆ 50-100 ಜನ ಬಾಬನ ಮಕ್ಕಳಾಗಬಹುದು. ಬಂದು ಪುರುಷಾರ್ಥ ಮಾಡಬಹುದು. ಆ ಥರ ಆಗೋದಿದೆ. ಹೋನಾ ತೋ ಹೈ, ಇದೆಲ್ಲ ನಡಿಲೇಬೇಕು, ಆಗಲೇಬೇಕು. ಗೃಹಸ್ಥ ವ್ಯವಹಾರ ಮೇ ಭೀ ರಹನಾ ಹೈ, ಪರಂತು ನಷ್ಟ ಮೋಹ ಅಚ್ಛಾ ಹೋನಾ ಚಾಹಿ. ನೀವು ಗೃಹಸ್ಥ ವ್ಯವಹಾರದಲ್ಲಿನೇ ಇರಬೇಕು, ಆದರೆ ನಷ್ಟ ಮೋಹ ಆಗಿ ಇರಬೇಕು. इसलिए बाप शरण भी बड़ी खबरदारी से देते, नहीं तो फिर यहाँ आकर तंग करते. ಆದ್ದರಿಂದ ಯಜ್ಞಕ್ಕೆ ಸಮರ್ಪಣೆ ಆಗುವಂಥವ್ರಿಗೆ ಬಹಳ ಎಚ್ಚರಿಕೆ ಕೊಡಲಾಗ್ತದೆ. ಇಲ್ಲದಿದ್ದರೆ ಒಳಗೆ ಬಂದು ಅನೇಕರಿಗೆ ತೊಂದರೆ ಕೊಡ್ತಾರೆ. ಅಂಥವ್ರಿಗೆ ಬಾಬಾ ಹೇಳ್ತಾರೆ, ನಿಮ್ಮ ಮನೆಯಲ್ಲೇ ಇದ್ಕೊಂಡು ಪುರುಷಾರ್ಥ ಮಾಡಿ. ತುಮಾರಾ ಜ್ಞಾನ ಗುಪ್ತ ಹೈ, ಕಾನ ಮೇ ಮಂತ್ರ ದೇತೆ, ಶಿವ ಬಾಬಾ ಕೋ ಯಾದ್ ಕರೋ. ಆಗೆ ಚಲ್
सिर्फ कहने से ही बुद्धि में ठका हो जाएगा। झट पुरुषार्थ करने लग पड़े, धीरे धीरे झाड़ बढ़ेगा। ಬಾಬಾ ಮಕ್ಕಳಿಗೆ ಕಿವಿಯಲ್ಲಿ ಮಂತ್ರ ಕೊಡ್ತಾರೆ. ಮಕ್ಕಳೇ, ನೀವು ತಂದೆಯನ್ನ ನೆನಪು ಮಾಡ್ರಿ, ಅನ್ಯರಿಗೂ ಇದನ್ನೇ ಕಲಿಸ್ರಿ. ಆಗ ಮುಂದೆ ಬರುವಂಥವರು ನಿಮಗಿಂತ ಒಳ್ಳೆ ಪುರುಷಾರ್ಥ ಮಾಡ್ತಾ ಮುಂದಕ್ಕೆ ಹೋಗಬಹುದು. ಬ್ರಾಹ್ಮಣ ಪರಿವಾರದ ವೃಕ್ಷ ವೃದ್ಧಿ ಆಗ್ತಾ ಹೋಗ್ತದೆ. ಆಗಲೇಬೇಕು ಅಂತ ಹೇಳ್ತಾರೆ ಬಾಬಾ. ಬಚ್ಚೋं को अंधों की लाठी बनना है. सब एक समान तो नहीं होते. सतयुग में सब पवित्र हो जाए, वहाँ दुख का नाम नहीं होता. दीपमाला होती है सतयुग में, दशहरा है संगम पर, वहाँ तो दिवाली है. दिवाली अर्थात सब आत्माओं की ज्योत जग जाती है. ऐसे नहीं कि सतयुग में कोई दीपावली मनाते, दीवे आदि जगाते, नहीं, वहाँ खुशियाँ मनाते जब कारोनेशन होता है. यह ज्ञान की बातें है. ಬಾಬಾ ಹೇಳ್ತಾರೆ, ನಿಮ್ಮ ರಾಜ್ಯದಲ್ಲಿ ದುಃಖ ಇರೋದಿಲ್ಲ. ಪ್ರತಿದಿನ ಅಲ್ಲಿ ದೀಪಾವಳಿ ಹಬ್ಬ ನಡೀತದೆ. ಸಂಗಮ ಯುಗದಲ್ಲಿ ದಸರಾ ಹಬ್ಬ ನಡೀತದೆ. ಸತ್ಯಯುಗದಲ್ಲಿ ದೀಪಾವಳಿ ನಡೀತದೆ. ಸಂಗಮ ಯುಗದಲ್ಲಿ ದಸರಾ ಹಬ್ಬ ಅಂದರೆ ರಾವಣನ ವಿನಾಶ ಮಾಡ್ತೀರಿ, ರಾವಣನನ್ನು ನಾಶ ಮಾಡ್ತೀರಿ. ಆಗ ಸತ್ಯಯುಗದಲ್ಲಿ ನಿಮ್ಮ ಎಲ್ಲ ಆತ್ಮಜ್ಯೋತಿಗಳು ಬೆಳಗ್ತಾ ಇರ್ತವೆ, ಜಾಗೃತ ಆಗಿರ್ತವೆ. ಸತ್ಯಯುಗದಲ್ಲಿ ಪ್ರತಿದಿನ ದೀಪಾವಳಿ ಅಂದರೆ ಇಲ್ಲಿಯ ಥರ ದೀಪಗಳನ್ನು ಹಚ್ಚಿ ನೀವು ಇಡೋದಿಲ್ಲ, ಪಟಾಕಿ ಹಾರಿಸೋದಿಲ್ಲ. ಆದರೆ ಪ್ರತಿದಿನ ಖುಷಿಯಲ್ಲಿ ಇರ್ತೀರಿ. ಸತ್ಯಯುಗದಲ್ಲಿ ನಡೆಯುವಂಥ ಹಬ್ಬ ಒಂದೇ, ರಾಜನ ಪಟ್ಟಾಭಿಷೇಕದ ಉತ್ಸವನೇ ಇಡೀ ಆ ಸಮಯದಲ್ಲಿ ನಡೆಯುವಂತಹ ದೊಡ್ಡ ಹಬ್ಬ ಆಗಿರ್ತದೆ. ಯಹ ಜ್ಞಾನ ಕಿ ಬಾತೆ ಹರೇಕ್ ಆತ್ಮ ಸಾಫ್ ಶುದ್ಧ ಹೋತಿ. अब तुमको रोशनी मिली तो खुशियाँ ही खुशियाँ हैं. बाप समझाते हैं, बच्चों को कभी डरना नहीं, तुम्हारी लड़ाई बिल्कुल अलग है. बाप तुमको विश्व का मालिक बना रहे. बाहुबल से कोई विश्व का मालिक बन न सके. अभी टाइम बाकी थोड़ा है, विनाश सामने खड़ा है. तुम कल्प पहले मुवाफिक राजयोग सीख रहे हो गुप्त. कितनी गुप्त पढ़ाई है, इसको कोई नहीं जानता. ಬಾಬಾ ಹೇಳ್ತಾರೆ, ವಿನಾಶಕ್ಕೆ ನೀವು ಹೆದರಬಾರದು. ನೀವು ಯೋಗ ಬಲದಿಂದ ರಾವಣನ ಮೇಲೆ ಜಯ ಗಳಿಸ್ತೀರಿ. ಅವರು ಬಾಹುಬಲದಿಂದ ತಮ್ಮ ನಾಶ ತಾವೇ ಮಾಡಿಕೊಳ್ಳೋರಿದ್ದಾರೆ. ಬಾಹುಬಲದಿಂದ ಯಾರೂ ವಿಶ್ವದ ಮಾಲೀಕ ಆಗೋದಿಲ್ಲ. ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕ ಆಗ್ತೀರಿ. ಅದಕ್ಕಾಗಿ ರಾಜಯೋಗ ಕಲಿತಾ ಇದ್ದೀರಿ. ನಿಮ್ಮ ವಿದ್ಯಾಭ್ಯಾಸ ಗುಪ್ತ ಆಗಿದೆ. बच्चों को टाइम वेस्ट नहीं करना है. जितना रावण पर जीत पाएंगे उतनी याद से शक्ति मिलती जाएगी. ನೀವು ಸಮಯವನ್ನು ಹಾಳು ಮಾಡಬಾರ್ದು. ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟಷ್ಟು ರಾವಣನ ಮೇಲೆ ವಿಜಯಿ ಆಗ್ತೀರಿ, ಅಷ್ಟೇ ನಿಮಗೆ ಶಕ್ತಿ ದೊರೀತದೆ. बाबा कहते, बच्चे सर्विस करते करते थक मत जाना, कोटों में कोई निकलते, फिर माया का थप्पड़ लगने से कोई फेल हो जाते.
माया भी सर्वशक्तिमान है, बाबा भी सर्वशक्तिमान है। आधा कल्प तो माया भी जीत लेती है ना, तो बाप को याद करना है और ಶ್ರೀಮತ್ लेना है. ಬಾಬಾ ಹೇಳ್ತಾರೆ, ಸೇವೆ ಮಾಡ್ತಾ ಮಾಡ್ತಾ ಸುಸ್ತಾಗಬೇಡಿ. ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಕೇಳ್ತಾರೆ, ತಿಳ್ಕೋತಾರೆ. ಬಂದವರಿಗೂ ಸಹ ಮಾಯೆ ಒಮ್ಮೊಮ್ಮೆ ಜೋರಾಗಿ ಏಟಾಗ್ತದೆ, ಅವರನ್ನು ಫೇಲ್ ಮಾಡ್ತದೆ. ಆದರೆ ನೀವು ಹೆದರಬೇಡಿ. ಮಾಯೆನೂ ಸರ್ವಶಕ್ತಿವಾನ್ ಆಗಿದೆ, ಬಾಬಾನೂ ಸರ್ವಶಕ್ತಿವಾನ್ ಆಗಿದ್ದಾರೆ. ಮಾಯೆಯ ರಾಜ್ಯ ಅರ್ಧಕಲ್ಪ ನಡೀತದೆ, ಬಾಬನ ರಾಜ್ಯ ಅರ್ಧಕಲ್ಪ ನಡೀತದೆ. ಆದ್ದರಿಂದ ನೀವು ತಂದೆಯನ್ನು ನೆನಪು ಮಾಡ್ತಾ ಇರಬೇಕು. ಸರ್ವಶಕ್ತಿವಂತ ತಂದೆಯಿಂದ ಶ್ರೀಮತವನ್ನು ಪಡಿತಾ ಇರಬೇಕು. ಅಚ್ಚ मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. सच्चा प्यार एक बाप से रखना है, बाकी सब से नष्ट मोह बनना है. मुख सेवा कर्म इंद्रियों से पाप कर्म नहीं करना है. रजिस्टर सदा ठीक रखना है. ಸತ್ಯವಾದ ಪ್ರೀತಿ ತಂದೆಯ ಜೊತೆಗೆ ಇರಬೇಕು, ನಷ್ಟ ಮೋಹ ಆಗಬೇಕು. ಮುಖದಿಂದ ಅಥವಾ ಕರ್ಮ ಇಂದ್ರಿಯಗಳಿಂದ ಪಾಪ ಕರ್ಮ ಮಾಡಬಾರದು. ಸದಾ ನಿಮ್ಮ ಪುರುಷಾರ್ಥದ ರಿಜಿಸ್ಟರ್ ಸರಿಯಾಗಿ ಇಟ್ಕೋಬೇಕು. 2. ಸರ್ವಿಸ್ ಮೇ ಕಭಿ ಥಕ್ನಾ ನಹಿ, ಅಪ್ನಾ ಟೈಮ್ ವೇಸ್ಟ್ ನಹಿ ಕರ್ನಾ ಹೈ. घर घर में रूहानी हॉस्पिटल खोल सबको याद की दवाई देनी. ಸೇವೆಯಲ್ಲಿ ಎಂದೂ ಸುಸ್ತಾಗಬಾರದು, ಸಮಯ ಹಾಳು ಮಾಡಬಾರದು. ಮನೆ ಮನೆಯಲ್ಲಿ ಆತ್ಮಿಕ ಆಸ್ಪತ್ರೆಯನ್ನು ತೆರೆದು ಎಲ್ಲರಿಗೂ ಪರಮಾತ್ಮನ ನೆನಪಿನ ಔಷಧಿಯನ್ನು ಕೊಡಬೇಕು. वरदान. प्रवृत्ति में रहते लौकिकता से न्यारे रह प्रभु का प्यार प्राप्त करने वाले लगाव मुक्त भव. ಪ್ರವೃತ್ತಿಯಲ್ಲಿ ಇದ್ದು ಸಹ ಲೌಕಿಕತೆಯಿಂದ ಅಲಿಪ್ತ ಆಗಿ ಇದ್ದು ಪ್ರಭು ಪರಮಾತ್ಮನ ಪ್ರೀತಿಯನ್ನು ಪಡೆಯುವಂತಹ ಮೋಹಮುಕ್ತ ನಷ್ಟಮೋಹ ಆಗಿರಿ. प्रवृत्ति में रहते लक्ष्य रखो सेवा स्थान पर सेवा के लिए है. जहाँ भी रहते वहाँ का वातावरण सेवा स्थान जैसा हो. प्रवृत्ति का अर्थ है परवृत्ति में रहने वाले, अर्थात मेरापन नहीं. बाप का है तो परवृत्ति. कोई भी आए तो अनुभव करे कि ये न्यारे और प्रभु के प्यारे हैं. किसी में भी लगाव न हो. वातावरण लौकिक नहीं अलौकिक हो. कहना और करना समान हो, तब नंबर 1 मिलेगा. ಪ್ರವೃತ್ತಿಯಲ್ಲಿ ಇರುವಾಗಲೂ ತಿಳ್ಕೊಳ್ಳಿ ಸೇವಾ ಸ್ಥಾನದಲ್ಲಿ ಇದ್ದೇವೆ ಅಂತ. ಅಲ್ಲಿಯ ವಾತಾವರಣ ಆಗ ಸೇವಾಸ್ಥಾನದ ಸಮಾನ ಆಗಿಬಿಡ್ತದೆ. ಪ್ರವೃತ್ತಿ ಅಂದರೆ ಪರವೃತ್ತಿ, ಅಂದರೆ ನಾನು ನನ್ನತನದಿಂದ ದೂರ ಇರುವುದು. ಯಾರೇ ಬಂದ್ರೂ ನೋಡುವವರಿಗೆ ಅನುಭವ ಆಗಬೇಕು, ಇವರು
ಪರಮಾತ್ಮನ ಪ್ರಿಯ ಆತ್ಮರು, ಜಗತ್ತಿನಿಂದ ನ್ಯಾರ ಆಗಿರುವಂತಹ ಆತ್ಮರು. ನ್ಯಾರ ಮತ್ತು ಪ್ಯಾರ ಸ್ಥಿತಿ ನಿಮ್ಮಲ್ಲಿ ಕಾಣಿಸಬೇಕು. ನಿಮಗೆ ಯಾರ ಮೇಲೆಯೂ ಎಳೆತ ಸೆಳೆತ ಮಮತ್ವ ಇರಬಾರದು. ನಿಮ್ಮ ಮನೆಯ ವಾತಾವರಣ ಲೌಕಿಕದ ವಾತಾವರಣ ಇರಬಾರದು, ಅಲೌಕಿಕ ವಾತಾವರಣ ಇರಬೇಕು. ನೀವು ಹೇಳುವುದು ಮತ್ತು ಮಾಡುವುದು ನಿಮ್ಮಲ್ಲಿ ಒಂದಾಗಿರಬೇಕು, ಸಮಾನ ಇರಬೇಕು. ಆಗ ನಿಮಗೆ ನಂಬರ್ 1 ಸ್ಥಾನ ಸಿಗುವುದು. श्लोगन: सदा खजानों से संपन्न और संतुष्ट रहो तो परिस्थितियाँ आएंगी और बदल जाएंगी. ಸದಾ ತಂದೆ ಕೊಟ್ಟಂತಹ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರಿ, ಸಂತುಷ್ಟ ಆಗಿರಿ. ಆಗ ಪರಿಸ್ಥಿತಿಗಳು ಬಂದರೂ ಸಹ ಅವು ಬದಲಾಗಿ ಹೋಗಿಬಿಡ್ತವೆ. ಓಂ ಶಾಂತಿ. ಸುಧೆಯು ಹೃದಯಕ್ಕೆ. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು. ಕನಸಿನಲ್ಲಿ ನಿಮ್ಮ ಧ್ಯಾನ
ರಾಜರಾಜ ಯೋಗದಿಂದ ನಮ್ಮ ಬಾಳು ಬೆಳಗಿತು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯೋ ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು